ನಾನು ಒಂದು 9-10 ವರ್ಷದಲ್ಲಿ 10ನೇ ವರ್ಷದಲ್ಲಿ ನನಗೆ ಯಾರೋ ದ್ಯಾವರ್ಸ್ನಳ್ಳಿಯವರು ಕಂದು ಕೊಟ್ಟರು, ಇದನ್ನ ಬೆಳೆಯಕ್ಕಾಗುತ್ತಾ ನೋಡು ನೀನು ಅಂತ. ನಾನು ರಾಸಾಯನಿಕದಲ್ಲಿ ಹಾಕದೆ 1-2 ವರ್ಷ ಅದು ಸರಿಬರ್ನಿಲ್ಲ. ಆಮೇಲೆ ಸಾವಯವ ಕನ್ವರ್ಟ್ ಮಾಡ್ಕೊಂಡು 9 ವರ್ಷ ಆಗೋಯ್ತು. ಈಗ 9 ವರ್ಷದಿಂದ ನಂಜನಗೂಡು ರಸಬಾಳೆ ಬೆಳೀತಿದ್ದೀನಿ. ಯಾದಕ್ಕೆ ಹೇಳ್ತೀನಿ ಅಂದರೆ, ಈಗ ಮಾಲ್ಡೂಸ್ ಅನ್ನೋ ಒಂದು ದೇಶಕ್ಕೆ ನಮ್ಮ ನಂಜನಗೂಡು ರಸಬಾಳೆ ರೆಪ್ತಾಯ್ತು. ಮತ್ತೆ ಗ್ರಾಹಕರು ತಗೊಳ್ಳೋರು ಜಮೀನಲ್ಲೇ ಬಂದು ಈಗ ನಮ್ಮ ಹತ್ರ ಕೆಜಿ 75 ರೂಪಾಯಿನಂತೆ ತಗೋತಾ ಇದ್ದಾರೆ. ಇದು ಜೀವಾಮೃತ ಅಂತ. ಇದಕ್ಕೆ 5 ಜೀವಾಮೃತನ ನಾವು ಸೇರಿಸಿದ್ದೀವಿ. 5 ಜೀವಾಮೃತ ನೋಡಿ, ಒಂದು 20 ಥರ ಎಕ್ಕದೆಲೆ, ಕಕ್ಕ ಎಲೆ, ಬೇವಿನ ಎಲೆ, ಹೊಂಗೆ ಎಲೆ ಎಲ್ಲ ಹಾಕೊಂಡು ಮಡಿಕೊಂಡು ಇದನ್ನ ನಮ್ಮ ನಾಡು ಹಸು ಇದೆಯಲ್ಲ ಅದ್ರ ಗಂಜಲ ಹಾಕೊಂಡಿದ್ದೀನಿ. ಇದರಲ್ಲಿ ಕೊಳೆತು ಮಡಗಿರೋದನ್ನ ಇದನ್ನ ಒಂದು ಕ್ಯಾನ್ಗೆ 1 ಲೀಟರ್ ಹಾಕೊಂಡು ಸ್ಪ್ರೇ ಮಾಡಿದ್ರೆ ಈ ಶಿಲೀಂಧ್ರನಾಶಕ ಹುಳಿ ಮಜ್ಜಿಗೆ ತಾಮ್ರ ತಪ್ಪಲೆ ಹಾಕಿ ಮಡಿಕೊಂಡಿದ್ದೀನಿ ಒಳಗಡೆ. ಇದಕ್ಕೆ ಸೀಗೆ ಪುಡಿ, ಅರಿಶಿನ ಪುಡಿ, ಹಿಂಗು, ಒಂದು ಸ್ವಲ್ಪ ಸುಣ್ಣ ಹಾಕೊಂಡು ಸ್ಪ್ರೇ ಮಾಡಿದ್ರೆ ಯಾವುದೇ ರೋಗ ಬಂದರೂ ಹೋಗುತ್ತೆ. ಒಂದು 12 ದ್ರಾವಣಗಳಿವೆ. 12 ಇದು ಅಮುದಮ್ ದ್ರಾವಣ ಅಂತ ತಯಾರು ಮಾಡ್ಕೊಂಡಿದ್ದೀವಿ. ಇದನ್ನ ಸ್ಪ್ರೇ ಮಾಡಿದ್ರೆ ಒಂದು ಎಕರೆಯಲ್ಲಿ ತಿಂಗಳಿಗೆ 80,000 ರೂಪಾಯಿ ಸಂಪಾದನೆ ಮಾಡಬಹುದು. 1 ಎಕರೆಯಲ್ಲಿ ನನಗೆ ಕೊಡಿ, ನಿಮ್ಗೆ ತೋರಿಸ್ಕೊಡ್ತೀನಿ. 1 ಎಕರೆ ಜಮೀನು ಕೊಟ್ರೆ ನಾನು ನಿಮ್ಗೆ ಈ ರೀತಿ ಮಾಡ್ಕೊಳ್ಳಿ, ಈ ರೀತಿ ನಿಮ್ಗೆ ಲಾಭದಾಯ ಕಾಣುತ್ತೆ ಅಂತ ಹೇಳ್ತಿದ್ದೀನಿ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಪರಿಚಯ ಸರ್? ನನ್ನ ಹೆಸರು ನಂಜುಂಡಸ್ವಾಮಿ ಅಂತ, ಕುರಟಿ, ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ. ಸರ್, ತಾವು ಬೆಳೆದ ಬಾಳೆ ವಿದೇಶಕ್ಕೆ ಹೋಗಿದೆ ಅಂತ ಕೇಳ್ಪಟ್ಟೆ. ಏನ್ ವಿಶೇಷತೆ ಸರ್ ಆ ಬಾಳೆದು? ನೋಡಿ, ಇದು ನಂಜನಗೂಡು ರಸಬಾಳೆ ಅಂತ. ಇದು ನಂಜನಗೂಡು ರಸಬಾಳೆ ಅಂದ್ರೆ ನಂಜುಂಡೇಶ್ವರನಿಗೆ ಮೊದಲು ಪೂಜೆಗೆ, ಮತ್ತೆ ಮೈಸೂರು ಮಲ್ಲಿಗೆ, ಮೈಸೂರು ಇಳ್ಳೆದೆಲೆ, ನಂಜನಗೂಡು ರಸಬಾಳೆ ಇಷ್ಟು ನಮ್ಮ ನಂಜುಂಡೇಶ್ವರನಿಗೆ ಪೂಜೆಗೆ ಹೋಗ್ತಿತ್ತಂತೆ ಆವಾಗ. ಆದ್ರಿಂದ ಇದು ನಂಜನಗೂಡಲ್ಲಿ ಮಾತ್ರ ಬೆಳೀತಿದ್ರು. ನಂಜನಗೂಡು ಪಕ್ಕ ನಂಜನಗೂಡು ಮತ್ತೆ ದೇವರಸನಹಳ್ಳಿ ಅಂತ ಅಲ್ಲಿ ಬೆಳೀತಿದ್ರು. ಆವಾಗ ಹೆಂಗ್ ಬೆಳೀತಿದ್ರು ಅಂದ್ರೆ, ಇಲ್ಲಿಂದ ಒಂದು 400 ಎಕರೆಯಿಂದ ಹೋಯ್ತಿದ್ದು ಎಲ್ಲ ಒಂದ್ ಕಡೆ ಸ್ಟೋರೇಜ್ ಆಯ್ತಿತ್ತು ನೀರು. ಆ ನೀರಲ್ಲಿ ಮೊದಲು ಆವಾಗ ಏನೋ ಚಾನಲ್ ಗಿನ್ನಲ್ ಅಂತ ಯಾವುದು ಇಲ್ಲ, ಒಳೆ ನೀರಿಲ್ಲ. ಆ ನೀರನ್ನ ಶೇಖರಣೆ ಮಾಡಿ ಒಂದು ಹಲಸಿನ ಕೆರೆ ಅಂತ ಒಂದು ಕೆರೆ ಮಾಡಿ, ಆ ಕೆರೆಯಲ್ಲಿ ನೀರು ಸ್ಟಾಕ್ ಮಾಡಿ ಈ ನೀರನ್ನ ಬಿಟ್ಕೊಂಡು ನಂಜನಗೂಡು ರಸಬಾಳೆ ಬೆಳೀತಿದ್ರು. ಇತ್ತೀಚೆಗೆ ಮಧ್ಯವಾಗಿ ಕಾಲುವೆ ಬಂತು, ಒಳೆ ನೀರು ಬಂದ ಮೇಲೆ ಅದು ಅಳಿಸಿ ಹೋಗ್ಬಿಡ್ತದು. ಈ ನಂಜನಗೂಡು ರಸಬಾಳೆ ಅನ್ನೋದೇ ಅಳಿಸಿ ಹೋಗಿತ್ತು. ಇದನ್ನ ಹೇಗೆ ಪರಿವರ್ತನೆ ಮಾಡಬೇಕು ಅಂತ ಎಲ್ಲರೂ, ತೋಟಗಾರಿಕೆ ಇಲಾಖೆ ಮತ್ತೆ ಎಲ್ಲರೂ ಮೈಸೂರು ಜಿಲ್ಲೆಯವರೆಲ್ಲ ಸೇರ್ಕೊಂಡು ಏನೇನೋ ಮಾಡಿದ್ರು, ಅದು ಉಳಿಸಕ್ ಆಗಿರ್ಲಿಲ್ಲ. ಆಮೇಲೆ ನಾನು ಒಂದು 9-10 ವರ್ಷದಲ್ಲಿ 10ನೇ ವರ್ಷದಲ್ಲಿ ನನಗೆ ಯಾರೋ ದ್ಯಾವರ್ಸ್ನಳ್ಳಿಯವರು ಕಂದು ಕೊಟ್ಟರು, ಇದನ್ನ ಬೆಳೆಯಕ್ಕಾಗುತ್ತಾ ನೋಡು ನೀನು ಅಂತ. ನಾನು ರಾಸಾಯನಿಕದಲ್ಲಿ ಹಾಕದೆ 1-2 ವರ್ಷ ಅದು ಸರಿಬರ್ನಿಲ್ಲ. ಆಮೇಲೆ ಸಾವಯವ ಕನ್ವರ್ಟ್ ಮಾಡ್ಕೊಂಡು 9 ವರ್ಷ ಆಗೋಯ್ತು. ಈಗ 9 ವರ್ಷದಿಂದ ನಂಜನಗೂಡು ರಸಬಾಳೆ ಬೆಳೀತಿದ್ದೀನಿ. ಬೆಳಿಬೇಕಾದ್ರೆ ನಾನು ಭೂಮಿ ಫಲವತ್ತತೆ ಮಲ್ಚ್ ಮಾಡಿ ಸಾವಯವಕ್ಕೆ ಕನ್ವರ್ಟ್ ಮಾಡ್ಕೊಂಡು ಭೂಮಿನ ಜೀವಾಮೃತ ಮತ್ತೆ ತ್ರಿಮೂರ್ತಿ ಟಾನಿಕು, ಪಂಚಗವ್ಯ ಈ ಥರ ಅವೆಲ್ಲನೂ ಹಾಕೊಂಡು ಭೂಮಿ ಕನ್ವರ್ಟ್ ಮಾಡ್ಕೊಂಡು ನಂಜನಗೂಡು ರಸಬಾಳೆ ಬೆಳೆಯಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ನಂಜನಗೂಡು ರಸಬಾಳೆ ಅನ್ನೋದನ್ನು ನಾನು ಹಳ್ಳಿಗಳಿಗೆಲ್ಲ ಪರಿವರ್ತನೆ ಮಾಡೋಕ್ಕೆ ತೋಟಗಾರಿಕೆ ಇಲಾಖೆಗೆ ಹೋಗ್ಬಿಟ್ಟು, ಅಲ್ಲಿಂದ ತೋಟಗಾರಿಕೆ ಇಲಾಖೆಯಿಂದ ಅವ್ರಿಗೆ ಹೇಳಿ ಅಲ್ಲಿಂದ ಸಹಾಯಧನ ರೈತರು ಕೊಟ್ಟು ಈಗ 200 ಎಕರೆಗೆ ತಲುಪಿದ್ದೀನಿ ನೋಡಿ. ಏನ್ ವಿಶೇಷತೆ ಸರ್ ನಂಜನಗೂಡು ರಸಬಾಳೆಗೆ? ಅಂದ್ರೆ ಬೇರೆ ಬಾಳೆಗೂ ಈ ಬಾಳೆಗೂ ಏನ್ ಡಿಫ್ರೆನ್ಸ್? ಈ ಬಾಳೆ ನಂಜನಗೂಡು ರಸಬಾಳೆ ಮಧ್ಯ ಗಿಣ್ಣು ಬರುತ್ತದೆ, ತಿರುಳಿರ್ತದೆ, 6 ತಿಂಗಳ ಮಗುಗೂ ತಿನ್ನಿಸ್ಬೋದು. ಇದರಲ್ಲಿ ಸ್ವೀಟು ಬಹಳ ರುಚಿಕರವಾಗಿರ್ತದೆ. ಒಂದ್ಸಾರಿ ನಂಜನಗೂಡು ರಸಬಾಳೆ ಯಾರು ತಿಂದ್ರೆ ಅದನ್ನ ಗಮನಿಸ್ಕೊಂಡು ಬಂದು ತಗೊಂಡು ತಿನ್ಬೇಕು ಅನ್ನೋ ಅಷ್ಟು ವಿಶೇಷತೆ ನಂಜನಗೂಡು ರಸಬಾಳೆಯಲ್ಲಿ. ಅಷ್ಟು ರುಚಿ. ನೀವು ಒಂದ್ಸಾರಿ ತಿಂದು ನೋಡಿದ್ರೆ ನೀವು ನಂಜನಗೂಡು ಬಂದ್ರೆ ರಸಬಾಳೆ ತಗೊಂಡೋಗ್ಬೇಕು, ಇಲ್ಲದೆ ಇದ್ರೆ ನೀವು ವಿದೇಶದಲ್ಲಿ ಇದ್ರೂ ತರ್ಸ್ಕೊಂಡು ತಿನ್ಬೇಕು ಅಂತ ಬೇಡ್ಕತ್ತಿದ್ದಾರೆ. ಈಗ ನೀವು ಈಗ ಯಾದಕ್ಕೆ ಹೇಳ್ತೀನಿ ಅಂದ್ರೆ, ಈಗ ಮಾಲ್ಡೂಸ್ ಅನ್ನೋ ಒಂದು ದೇಶಕ್ಕೆ ನಮ್ಮ ನಂಜನಗೂಡು ರಸಬಾಳೆ ರೆಪ್ತಾಯ್ತು.
ವಿದೇಶಕ್ಕೆ ನೀವು ಬೆಳೆದ ಬಾಳೆ, ನಾವು ಬೆಳೆದ ಬೆಳೆ ಒಬ್ಬ ಮಾಲ್ಡೀವ್ಸ್ಗೆ ಮತ್ತೆ ಇನ್ನು 2-3 ದೇಶಗಳಿಗೆ ಈಗ ಸ್ಟಾರ್ಟ್ ಆಗಿದೆ ಹೋಗಕ್ಕೆ. ಆಮೇಲೆ ಈಗ ಹೆಚ್ಚೆಚ್ಚು ಜನ ಬಹಳ ಗ್ರಾಹಕರು ತಿನ್ನೋರು ಮತ್ತೆ ಗ್ರಾಹಕರು ತಗೊಳ್ಳೋರು ಜಮೀನಲ್ಲೇ ಬಂದು ಈಗ ನಮ್ಮ ಹತ್ರ ಕೆಜಿ 75 ರೂಪಾಯಿನಂತೆ ತಗೋತಾ ಇದ್ದಾರೆ. ಅದಕ್ಕೂ ಮುಂಚೆ ಸರ್ ವಿದೇಶಕ್ಕೆ ಕಳ್ಸಿದ್ರಿ ಅಂತ ಕೇಳ್ಪಟ್ಟೆ, ಅಂದ್ರೆ ಹೇಳ್ತಾ ಇದ್ರಿ ತಾವಾಗ್ಲೇ, ಎಷ್ಟು ಕಳ್ಸಿದ್ರಿ? ತಮ್ದು ಮಾತ್ರ ಹೋಗಿದ್ದ? ಎಷ್ಟು ಬಂತು ಇದರಿಂದ ಆದಾಯ? ಈಗ ನಮ್ಮ ಇಲ್ಲಿ ಲೋಕಲ್ ಅಲ್ಲಿ ಮಾರಿದ್ರೆ 40-45 ರೂಪಾಯಿಗೆ ಹೋಗ್ತಿತ್ತು ವಿದೇಶಿ ಕೆಜಿಗೆ. ಈಗ ವಿದೇಶಕ್ಕೆ ಕಳಿಸ್ಬೇಕಾರೆ ನಾವು ಸುಮಾರು ಸಾವಯವದಲ್ಲಿ ಬೆಳೆದಕ್ಕಂತ ರೈತರು ಒಂದ 7-8 ಜನ ಇದೀವಿ. ನಂಜನಗೂಡು ರಸಬಾಳೆ ಸಾವಯವ ಕನ್ವರ್ಟ್ ಮಾಡ್ಕೊಂಡು ಭೂಮಿ ಫಲವತ್ತತೆ ಆಗಿ ಬೆಳೆದಿರ್ತಕ್ಕಂಥವ್ರೆಲ್ಲ ಸೇರಿ ಒಗ್ಗೂಡಿ 1 ಟನ್ ಅಷ್ಟು ವಿದೇಶಕ್ಕೆ ಕಳಿಸಿದ್ವು. ಆಮೇಲೆ ಪುನಃ ಬೇರೆ ಇನ್ನು ಬೇರೆ ಬೇರೆ ದೇಶಗಳಿಗೆ 500 ಕೆಜಿ ಒಂದೊಂದು. ಬೇರೆ ಒಬ್ಬ ಹುಡುಗ ಇದ್ದಾರೆ ಮೈಸೂರಿಂದ ಮತ್ತೆ ಕಲ್ಕತ್ತಾದಿಂದ ಬರ್ತಾರೆ. ಅವರು ಬೇರೆ ಬೇರೆ ಪ್ಯಾಕಿಂಗ್ ಮಾಡಿ ನಮ್ಮ ಹತ್ರ ಕೊಟ್ಟದೆಲ್ಲನೂ ಟೆಸ್ಟ್ ಮಾಡಿ ಇದು ಸಾವಯವದಲ್ಲಿ ಬೆಳೆದಿರ್ತಕ್ಕಂಥದ್ದಕ್ಕೆ ಗುಣಮಟ್ಟ ಹೇಗಿದೆ ಅನ್ನೋದನ್ನೆಲ್ಲ ಕಲ್ಕತ್ತಾದಲ್ಲಿ ಟೆಸ್ಟ್ ಮಾಡಿಸಿ ಆ ಟೆಸ್ಟ್ ಮಾಡಿರೋಂಥ ರಿಪೋರ್ಟು ನಮ್ಮ ಹತ್ರ ಬಂದಿದೆ. ಈಗ ಒಳ್ಳೆ ಫಲವತ್ತತೆ ಭೂಮಿ ಬೆಳೆದಿರತಕ್ಕಂಥದ್ದು ಇದು ಸಾವಯವದಲ್ಲಿ ಅಂತ ನಮಗೆ ರಿಪೋರ್ಟ್ ಎಲ್ಲ ಕೊಟ್ಟಿದ್ದಾರೆ. ಅದರಿಂದ ನಾವು ಸಾವಯವದಲ್ಲಿ ಧೈರ್ಯವಾಗಿ ಪ್ಲೇಸ್ ಮಾಡೋ ಅಷ್ಟು ತಾಕತ್ತು ನಮಗೆ ಬಂದಂಗೆ ಆಗುತ್ತೆ. ಇಳುವರಿ ಎಷ್ಟು ಬಂತು ಸರ್? ಈಗ ನಾವು ಒಂದು ಗೊನೆಗೆ 12 ಕೆಜಿ ಬೆಳೆದಿದ್ದೀವಿ ಸಾವಯವದಲ್ಲಿ. 12 ಕೆಜಿ. ಈಗ ನಾರ್ಮಲ್ ಇದು ಎಷ್ಟು ಬರ್ತಿತ್ತು ಸರ್? ನಾರ್ಮಲ್ ಮೊದಲಿಗೆ ನಮ್ಮ ತಂದೆಯ ಕಾಲದಲ್ಲಿ ಬೆಳೀತಿದ್ರಂತೆ ನಂಜನಗೂಡಲ್ಲಿ. ಆವಾಗ 6 ಕೆಜಿ 7 ಕೆಜಿ 8 ಕೆಜಿ ಬೆಳೀತಿದ್ರು. ಈಗ ನಾವು ಜೀವಾಮೃತ ಮತ್ತೆ ಭೂಮಿ ಮಡಿಕೊಂಡಿರೋದ್ರಿಂದ 12 ಕೆಜಿ ಗಂಟ ಬೆಳೆದಿದ್ವಿ. ನೀವು ಹಿಂಗೆ ಏನೇನು ಇದು ಮಾಡಿದ್ರಿ? ಈಗ ನೋಡಿ ಈ ನಂಜನಗೂಡು ರಸಬಾಳೆಗೂ ರೋಗಗಳು ಬರ್ತದೆ. ಈಗ ನೋಡಿ ಈಗ ಆದ್ರಿ ಗಾಳಿ ಈ ತರ ಸಿಕ್ಕಾಬಟ್ಟೆ ಗಾಳಿ ಬಂದಾಗ ಈ ತರ ತರಗ್ ಬರ್ತದೆ. ಈ ತರ ತರಗು ಸುಟ್ಟೋಗಿರೋ ತರ ತರಗ್ ಇದು ರೋಗನೇ, ಗಾಳಿಗೆ ಬರ್ತಕ್ಕಂಥ ರೋಗ. ಗೆಡ್ಡೆಗೇನು ಬರಲ್ಲ, ಇದು ಗಾಳಿಗೆ ಬರ್ತಕ್ಕಂಥ ರೋಗ. ಇದಕ್ಕೆ ನಾವು ಈ ಗಾಳಿ ಬರೋವರೆಗೆ ನಾವು ಶಿಲೀಂಧ್ರ ನಾಶಕ ರೆಡಿ ಮಾಡಿ ಮಡಿಕೊಂಡಿದ್ದೀನಿ, ಅದನ್ನು ತೋರಿಸ್ತಿದ್ದೀನಿ ನಿಮ್ಗೆ. ಅಲ್ಲಿ ಆ ಶಿಲೀಂಧ್ರ ನಾಶಕನ ನಾವು ಸ್ಪ್ರೇ ಮಾಡಿದ್ರೆ ಮೇಲ್ಗಡೆ ಹಬ್ಬಕ್ಕೆ ಬಿಡಲ್ಲ. ಈಗ ಬಂದಿದೆ, ಹಬ್ಬಕ್ಕೆ ಬಿಡಲ್ಲ. ಈ ಭೂಮಿ ಫಲವತ್ತತೆ ಭೂಮಿ ಫಲವತ್ತತೆ ನೋಡಿ ಈಗ ಸಾವಯವ ಕನ್ವೆಂಟೆಡ್ ಆಗಿದೆ ಅಂದ್ರೆ ನೋಡಿ. ಈಗ ಇಲ್ಲಿ ಮೇಲ್ಗಡೆ ಏನಾದ್ರು ಕಾಣುತ್ತಾ ನಿಮ್ಗೆ? ಇಲ್ಲ ನೋಡಿ, ಬಾಗದ್ರೆ ಈ ತರ ಭೂಮಿ ನಿಮ್ಗೆ ಎಲ್ಲಿ ಗಂಟ ಬಗಿಬೋದು ನೋಡಿ ಕೈಯಲ್ಲಿ. ಹಸಿರೆಲ್ಲ ಮಲ್ಚಿಂಗ್ ಮಾಡೇ ಮಾಡ್ತೀವಿ ನಾವು. ಈಗ ಕೀಳ್ಗಡೆ ನೋಡ್ಬೋದು, ಅದು ಇದಾದ್ಮೇಲೆ ಅದಕ್ಕೆ ಬಾಳೆ ಹಾಕ್ತಿದ್ದೀನಿ, ನಂಜನಗೂಡು ರಸಬಾಳೆ. ಇದು 2 ಕಟಿಂಗ್ ಬೆಳಿತಿದ್ದೀನಿ, 2 ಸಾರಿ ಬೆಳಿತಿದ್ದೀನಿ ಇದರಲ್ಲಿ ಈ ಗೆಡ್ಡೆಲಿ. ಇದಾದ್ಮೇಲೆ ಕೀಳ್ಗಡೆ ಮಲ್ಚಿಂಗ್ ಮಾಡ್ಕೊಂಡಿದ್ದೀನಿ, ಅಲ್ಲಿಗೆ ಹಾಕ್ತಾ ಇದ್ದೀನಿ. ಬೇರೆ ಬೇರೆ ಬಾಳೆ ಕೂಡ ಬೆಳೆದಿರೋದು ನೀವು ನೋಡಿದೀರಾ, ತಾವು ಬೆಳೆದಿರ್ಬೋದು ಹಿಂದೆ. ನಂಜನಗೂಡು ರಸಬಾಳೆ ಬೆಳೀತಾ ಇದ್ದೀರಾ. ಸೊ ಆ ಬಾಳೆಗೂ ಈ ಬಾಳೆಗೂ ಏನ್ ಡಿಫ್ರೆನ್ಸ್? ನಾ ಹೇಳ್ತಾ ಇರೋದು ಆದಾಯ ಇರ್ಬೋದು, ಹಾಗೆ ಇಳುವರಿ ಕೂಡ ಇರ್ಬೋದು. 2 ಡಿಫ್ರೆನ್ಸ್ ಹೇಳೋದಾದ್ರೆ, ಈಗ ನಾನು ನೋಡಿ ಕೀಳ್ಗಡೆ ನೇಂದ್ರ ಬೆಳೆದಿದ್ದೀನಿ, ಅದರಿಂದ ಕೀಳೆ ಯಾಲಕ್ಕಿ ಬೆಳೆದಿದ್ದೀನಿ. ಆ ಯಾಲಕ್ಕಿ ಹೆಂಗಪ್ಪ ಅಂತಂದ್ರೆ 16 ರೂಪಾಯಿ ಆಗುತ್ತೆ, 75 ರೂಪಾಯಿ ಆಗುತ್ತೆ. ಈ ನೇಂದ್ರ ಕೇರಳಕ್ಕೆ ಹೋಗೋದ್ರಿಂದ ಚಿಪ್ಸ್ಗೆ ಅವ್ರು ಯಾವಾಗ ರೈಟ್ ಕೊಡ್ತಾರೆ, ಯಾವಾಗ ರೈಟ್ ಬಿಡ್ತಾರೆ ಅಂತ ಗೊತ್ತಿಲ್ಲ, ಯಾವ್ದು ಸೆಕೆಂಡ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬೆಳಿತಿದೀವಿ. ಈ ನಮ್ಮ ನಂಜನಗೂಡು ರಸಬಾಳೆ ಹಂಗಿಲ್ಲ. ನನ್ನ ಧೈರ್ಯ 40 ರೂಪಾಯಿ ಮೇಲೆ ಯಾವಾಗ್ಲೂ ಅದಕ್ಕೆ ಮಿನಿಮಮ್ ಮಾಡಿದ್ದಾರೆ ಸರ್ಕಾರದಿಂದ ಮತ್ತೆ ಆಪ್ಕಾಮ್ಸಿಂದ. 40 ರೂಪಾಯಿ ಮಾಡಿದ್ದಾರೆ. ಬೇರೆ ಹೊರಗಡೆ ದೇಶದವ್ರು ಬಂದ್ರು ಅಂದ್ರೆ 75 ರೂಪಾಯಿಗೆ ತಗೊಳ್ತಾರೆ. 40 ರೂಪಾಯಿಗೆ ಅಂತೂ ಕೀಳಿಗಿಲ್ಲ. ರೈತರು ಧೈರ್ಯವಾಗಿ ಬೆಳಿಬೋದು. 3-4 ಲಕ್ಷ ನಮ್ಮ ಲೋಕಲ್ಲೇ ಮಾರ್ಕೊಂಡ್ರೆ 1 ಎಕರೆಗೆ ಸಿಗುತ್ತೆ ಸಾವಯವದಲ್ಲಿ ಬೆಳೆದ್ರೆ. ಆದ್ರೆ ಭೂಮಿ ಫಲವತ್ತತೆ ಇಟ್ಕೊಂಡು ಬೆಳಿಬೇಕು ನಂಜನಗೂಡು ರಸಬಾಳೆ. ಇದನ್ನ ಎಲ್ಲಿ ಬೇಕಾದ್ರೂ ಬೆಳ್ಕೋಬಹುದು ಸರ್. ಇದು ಉತ್ತರ ಕನ್ನಡ ಅಲ್ಲೆಲ್ಲ ಬೆಳಿಬಹುದು. ಬೆಳೆದ್ರೆ ಟೇಸ್ಟ್ ಬರಲ್ಲ. ನಮ್ಮ ನಂಜನಗೂಡಲ್ಲೇ ಮಾತ್ರ ಟೇಸ್ಟ್ ಇರೋದು ಇದಕ್ಕೆ. ಬಹಳಷ್ಟು ನಾವು ಟ್ರೈ ಮಾಡಿದ್ದಾರೆ. ನಾವು ಬೆಳೆಯಕ್ಕಾಗಲ್ವಾ ಅಂತ ಕಣ್ ತಗೊಂಡೋಗಿದ್ದಾರೆ. ಈಗ ಸುಮಾರು ನಮ್ಗೆ ಹಾಸನಕ್ಕೆ ಸಪ್ಲೈ ಒಂದು 5,000 ಕಣ್ ತಗೊಂಡೋಗಿದ್ದಾರೆ ಎಲ್ರು ಬಂದು. ಅವರೆಲ್ಲ ಬೆಳೆದು ನೋಡಿದ್ದಾರೆ, ಸ್ವಲ್ಪ ಹಾಕಿ. ಆದ್ರೆ ಇದನ್ನ ನಾನು ಯಾವ ರೀತಿ ಟೇಸ್ಟ್ ಇಲ್ಲ ಅಂತ ಹೇಳಕ್ಕೆ ಧೈರ್ಯ ಅಂತಂದ್ರೆ, ನಮ್ಮ ಮೈಸೂರಲ್ಲಿ ಮೇಳ ಇಟ್ಟಿದ್ರು
ನಂಜನಗೂಡ ರಸಬಾಳೆ ಬೆಳೆದವ್ರದ್ದೆಲ್ಲ ಮೇಳ ಇಟ್ಟಿದ್ರು. ನಮ್ಮ ನಂಜನಗೂಡಲ್ಲಿ ಬಂದಂತ ಹಣ್ಣಲ್ಲಿ ಬಂದಂತ ಟೇಸ್ಟು ಯಾವ ಜಿಲ್ಲೆ ಬಾಳೆಯಲ್ಲೂ ಬರಲಿಲ್ಲ. ಅದರಿಂದ ನಂಜನಗೂಡು ರಸಬಾಳೆ ನಂಜನಗೂಡಿಗೆ ಸೀಮಿತ ಅಂತ ಒಂದು ಇದಿದೆ. ಒಬ್ಬೊಬ್ರದ್ದು ಒಂದೊಂದು ವ್ಯಾಖ್ಯಾನ ಇದೆ, ಬಟ್ ನೀವು ಹೇಳ್ತಾ ಇರೋದು ಬರಲ್ಲ ಅಂತಾನೆ ಬರಲ್ಲ ಅಂತಲ್ಲ, ನಾನು ಮೇಳದಲ್ಲಿ ಇಟ್ಟು ಟೆಸ್ಟ್ ಮಾಡಿದ್ರಲ್ಲ ಆದ್ರಿಂದ ನಾನು ಹೇಳ್ತಿದ್ದೀನಿ. ಸರ್ ಆಗ್ಲೇ ಹೇಳ್ತಾ ಇದ್ರಿ ನೀವು ಈ ಫಲವತ್ತತೆ ಮತ್ತೆ ಇದಕ್ಕೆ ಸಿಂಪಡಣೆ ಮಾಡಕ್ ನಾವೇ ತಯಾರು ಮಾಡ್ಕೊಂಡ್ರೆ ಒಳ್ಳೇದು ಅಂತ. ತಾವೇನು ತಯಾರು ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ತೋರಿಸ್ಬೋದಾ? ತೋರಿಸ್ತೀನಿ ಬನ್ನಿ. ಈಗ ಏನು ಸರ್ ಇದು? ನೋಡಿ, ಇದು ಕಾಣುತ್ತಾ ನಿಮ್ಗೆ? ಕಾಣುತ್ತಾ? ಇದು ಜೀವಾಮೃತ ಅಂತ. ಇದಕ್ಕೆ 5 ಜೀವಾಮೃತನ ನಾವು ಸೇರಿಸಿದ್ದೀವಿ. 5 ಜೀವಾಮೃತ ಅನ್ನಕ್ಕೆ ಇದಕ್ಕೆ ನಾವು ಸಗಣಿ, ಗಂಜಲ, ದ್ವಿದಳ ಧಾನ್ಯದಿಟ್ಟು, ಸಾವಯವ ಬೆಲ್ಲ ಹಾಕೊಂಡು, ಒಂದಿಡಿ ಮಣ್ಣು ಫಲವತ್ತತೆದ್ದು ಹಾಕೊಂಡು, ನಾವು ನಮ್ಮ ಜಮೀನಿನಲ್ಲಿ ಇರ್ತಕ್ಕಂಥ ಸಾವಯವ ಮಣ್ಣೆ ಫಲವತ್ತತೆಗಿರೋದನ್ನ ಭೂಮಿಲಿ ತಗೊಂಡು ಹಾಕೊಂಡು ಇದನ್ನ ನಾವು ಭೂಮಿಗೆ ಅರ್ಧ ಲೀಟ್ರು ವಾರಕ್ಕೆ 15 ದಿನಕ್ಕೆ ಈ ತರ ಕೊಡ್ತಾ ಇದ್ದೀವಿ. ಶಿಲೀಂಧ್ರ ನಾಶಕ ಅಂತ ಬಂದ್ರೆ ನೋಡಿ, ಒಂದು 20 ತರ ಎಲೆಗಳನ್ನ ಕಟ್ ಮಾಡಿ ಹಾಕೊಂಡು ಮಡಿಕೊಂಡಿದ್ದೀನಿ. ಇದೇನು ಸರ್? ಇದು ನೋಡಿ, ಒಂದು 20 ತರ ಎಕ್ಕದೆಲೆ, ಕಕ್ಕ ಎಲೆ, ಬೇವಿನ ಎಲೆ, ಹೊಂಗೆ ಎಲೆ ಎಲ್ಲ ಹಾಕೊಂಡು ಮಡಿಕೊಂಡು ಇದನ್ನ ನಮ್ಮ ನಾಡು ಹಸು ಇದೆಯಲ್ಲ ಅದ್ರ ಗಂಜಲ ಹಾಕೊಂಡಿದ್ದೀನಿ. ಇದರಲ್ಲಿ ಕೊಳೆತು ಮಡಗಿರೋದನ್ನ ಇದನ್ನ ಒಂದು ಕ್ಯಾನ್ಗೆ 1 ಲೀಟರ್ ಹಾಕೊಂಡು ಸ್ಪ್ರೇ ಮಾಡಿದ್ರೆ ಈ ಶಿಲೀಂಧ್ರ ನಾಶಕ ರೋಗ, ಅಲ್ಲಿ ಬಂದಿರತಕ್ಕಂಥ ಚುಕ್ಕಿ ರೋಗ ಎಲ್ಲ ಹೋಗುತ್ತದೆ. ಬೇರೆ ನೀವೇನು ಹಾಕ್ಬೇಕಾಗಿದ್ದ ಅಗತ್ಯನೇ ಇಲ್ಲ, ಯಾವುದು ಹಾಕ್ಬೇಕಾದ ಅಗತ್ಯ ಇಲ್ಲ. ಇದಕ್ಕೂ ಮೀರ್ನಿಲ್ಲ ಅಂದ್ರೆ ಅರ್ಜೆಂಟ್ ಬೇಕಾಯ್ತು ಅಂದ್ರೆ ಇದು ಸ್ಟ್ರಾಂಗ್ ಇರುತ್ತೆ. ಇದಕ್ಕಿಂತ ಮುಂಚೆ ಸ್ವಲ್ಪ ಸ್ಟ್ರಾಂಗ್ ಕಮ್ಮಿ ಇದ್ರೂ ಪರವಾಗಿಲ್ಲ ಅಂದ್ರೆ ಇದನ್ನ ಮಜ್ಜಿಗೆ ಕಷಾಯ ಅಂತ ಮಡಿಕೊಂಡಿದ್ದೀನಿ. ಮಜ್ಜಿಗೆ ಅಂದ್ರೆ ಇದು ಹುಳಿ ಮಜ್ಜಿಗೆ, ತಾಮ್ರ ತಪ್ಪಲೆ ಹಾಕಿ ಮಡಿಕೊಂಡಿದ್ದೀನಿ ಒಳಗಡೆ. ಇದಕ್ಕೆ ಸೀಗೆ ಪುಡಿ, ಅರಿಶಿನ ಪುಡಿ, ಇಂಗು, ಒಂದು ಸ್ವಲ್ಪ ಸುಣ್ಣ ಹಾಕೊಂಡು ಸ್ಪ್ರೇ ಮಾಡಿದ್ರೆ ಯಾವುದೇ ರೋಗ ಬಂದರೂ ಹೋಗುತ್ತೆ. ಮೇನ್ ಯಾವ ರೋಗಕ್ಕೆ ಬಳಸ್ತಾರೆ ಸರ್ ಇದನ್ನ? ಇದು ಕಾಯಿ ಕೊರಕ, ಈ ಟೊಮೊಟೊ, ಮೆಣಸಿ ಪ್ರತಿಯೊಂದಕ್ಕೂ ಬಳಸ್ಬೋದು. ಇದು ಇದ್ರಲ್ಲಿ ಬಳಸಿದ್ರೆ ಅಷ್ಟು ಪವರ್ ಇರುತ್ತೆ ಅಂತ ನಾವು ರಾಸಾಯನಿಕ ಮತ್ತೆ ಕೆಮಿಕಲ್ ಔಷಧಿಗಳು ತಂದು ಹೊಡಿತೀವಲ್ಲ, ಅದು ನಮ್ಮ ಶತ್ರು ಕೀಟಗಳನ್ನ ಓಡಿಸಿ ಮಿತ್ರ ಕೀಟಗಳನ್ನ ಸಾಯಿಸ್ಬಿಡುತ್ತೆ. ಯಾವುದು ನಾವು ಅಂಗಡಿಲಿ ತರ್ತೀವಲ್ಲ ಕೆಮಿಕಲ್ ಔಷಧಿ, ಇದು ಆಗಿಲ್ಲ. ಇದು 24 ಗಂಟೆ ಪವರ್ ಇರ್ತದೆ. ನಮ್ಮ ಹುಳ 24 ಗಂಟೆ ಟೈಮು ಈ ತಾಕತ್ತಿದೆ ಮಿತ್ರ ಕೀಟಗಳಿಗೆ. ಈ ಶತ್ರು ಕೀಟಗಳು ಸತ್ತೋಯ್ತವೆ. ಮಿತ್ರ ಕೀಟಗಳು ಎಲೆ ಮಡಿಲಿ ಔತ್ಕೊಂಡಿರ್ತವೆ. 24 ಗಂಟೆ ಟೈಮು ಪವರ್ ಆಗಿ ಆಮೇಲೆ ಸ್ಟಾರ್ಟ್ ಮಾಡುತ್ತೆ ಅದು. ಇದನ್ನ ಹಿಂಗ್ ತಯಾರಿಸಿದ್ದು ನೀವು? ಇದು ಮಜ್ಜಿಗೆ, ಹುಳಿ ಮಜ್ಜಿಗೆ ಮಾಡಿದೀವಿ. ಮಜ್ಜಿಗೆ ಮಾಡ್ಬೇಕಾದ್ರೆ ಒಂದು ತಾಮ್ರ ತಪ್ಪಲೆ ಹಾಕಿದೀವಿ ಒಳಗಡೆ. ಇದಕ್ಕೆ ಇಂಗು, ಸೀಗೆ ಪುಡಿ, ಅರಿಶಿನ ಪುಡಿ, ಶುಂಠಿ, ಒಂದು ಸ್ವಲ್ಪ ಸುಣ್ಣ ಹಾಕೊಂಡು ತಯಾರು ಮಾಡಿಸ್ಕೊತೀವಿ. ಬೇರೆ ಕೆಮಿಕಲ್ ಬಳಸೋದಿಲ್ಲ. ಇದು ಅಮುದಂ ದ್ರಾವಣ ಅಂತ ತಯಾರು ಮಾಡಿದ್ದೀನಿ. ಎಷ್ಟು ದ್ರಾವಣ ಇದಾವೆ ಸರ್? ಒಂದು 12 ದ್ರಾವಣಗಳಿವೆ. 12. ಎಲ್ಲ ರೋಗಕ್ಕೂ ಒಂದೇ ಇದೆ ಅಥವಾ ಒಂದೊಂದು ಬಂದದ್ದು? ಈಗ ಮುರುಟು ರೋಗ ಅಂತ ಬರ್ತದೆ. ಆದ್ರೆ ಮುರುಟು ಅಂದ್ರೆ ಎಲೆ ಹಿಂಗೆ ಮುದುರ್ಕತ್ತೆ, ಸಣ್ಣ ಚಿಗಟೆ ದಿನಾನು ಮೇಲ್ಗಡೆ ಚಿಗುರ್ನ ಚಿವುಟ್ತಾ ಇರ್ತದೆ. ಅದಕ್ಕೆ ಇದು ಅಮುದಂ ದ್ರಾವಣ ಅಂತ ತಯಾರು ಮಾಡ್ಕೊಂಡಿದೆ. ಇದನ್ನ ಸ್ಪ್ರೇ ಮಾಡಿದ್ರೆ ಪುನಃ ಬೆಳೆಯೋರ್ಗೆ ಅದು ಗಿಡ ಚಿಗುರ್ಕೊಂಡು. ಇದು ಬೆಲ್ಲ, ಸಾವಯವ ಬೆಲ್ಲ, ಈ ಮಜ್ಜಿಗೆ ಮತ್ತೆ ಗಂಜಲ, ಈ ಪುಕ್ಕಳೆ ಬರ್ತದ ರಸ ತಯಾರು ನಾನೇ ಮಾಡ್ಕೊಂಡಿದ್ದೀನಿ ಅಂತ ನಾನು ಹೇಳಲ್ಲ. ನಾನಿಲ್ಲ ಇಲ್ಲ. ಹಿಂಗ ಒಂದು ಸಂಸ್ಥೆ ಇದೆ. ಅವರು ಸುಮಾರು ಒಂದು
ನಮ್ಮ ನಂಜನಗೂಡು ಮತ್ತೆ ಚಾಮರಾಜನಗರ ತಾಲೂಕಲ್ಲಿ ಇಕ್ರಾ ಅಂತಕ್ಕಂಥ ಒಂದು ಸಂಸ್ಥೆ ಆವಾಗ್ಲಿಂದ ಇದೆ. ಅವರು ಸಾವಯವ ಮಾಡ್ತೀನಿ ಅಂದ್ರೆ ನಮ್ನೆ ತಡಿಕೊಂಡು ಬಂದು ನಮ್ಗೆ ಹೇಳ್ಕೊಟ್ಟು ಕಲಿಸಿರ್ತಕ್ಕಂಥದ್ದು. ಈಗೆಲ್ಲ ಬಳಸ್ಕೊಂಡು ನಂಜನಗೂಡು ರಸಬಾಳೆ ಬೆಳೀತಾ ಇದ್ದೀನಿ. ರಸಬಾಳೆ ಬೆಳಿಬೋದಾ ಹೇಗೆ? ನಾನು ಈಗ ಸುಮಾರು ಒಂದು 400 ಜನ ನನ್ನ ಹತ್ರ ತಿಳ್ಕೊಂಡು ಕಲ್ತ್ಕೊಂಡು ಈಗ ಎಲ್ಲ ಸಾವಯವ ಮಾಡ್ತಕ್ಕಂಥವ್ರು 400 ಜನ ಇದ್ದಾರೆ. ಈಗ ನಾನು ಬೆಳೆನ ಬಂದು ನೋಡ್ತಾರೆ, ಬಂದು ನೋಡ್ಬಿಟ್ಟು ಇವರು ಪರವಾಗಿಲ್ಲ ಸಾವಯವದಲ್ಲಿ ಬೆಳೀತಾರೆ ಅಂತ ತಿಳ್ಕೊಂಡು ಆಮೇಲೆ ವಾರಕ್ಕೊಂದು ಪ್ರಯೋಗ ಪರಿವಾರ ಯಾರು ಒಂದು 10 ಜನ ಬರ್ತಾರೆ ಅಂದ್ರೆ ಅವ್ರಿಗೆ ಈ ರೀತಿ ಬೆಳಿಬೇಕು ಗ್ರೇಡೆನ್ಸ್ ಮಾಡ್ತಿದ್ದೀನಿ. ಆಮೇಲೆ ಒಂದು ಪಾಠಶಾಲೆ ತರ ಇವೆಲ್ಲ ದ್ವಿದಳ ಧಾನ್ಯಗಳನ್ನ ಹಾಕಿ ಬೆಳೆಯೋದು, ಈ ಕೀಟನಾಶಕಗಳನ್ನ ಈ ತರ ತಯಾರು ಮಾಡ್ಕೊಳ್ಳೋದು, ಅಮುದಂ ದ್ರಾವಣ ಮತ್ತೆ ಕೊಂಬಲ್ಲಿ ತಯಾರು ಮಾಡ್ತಿದ್ದೀನಿ. ಈ ಚಳಿಗಾಲದಲ್ಲಿ ಕೊಂಬುಗಳಲ್ಲಿ ತಯಾರು ಮಾಡ್ತಿದ್ದೀನಿ. ಆಮೇಲೆ ಮೊಟ್ಟೆ ಪುಡಿ, ಈ ಇಂಗು ಇವೆಲ್ಲ ತಯಾರು ಮಾಡೋದನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ ರೈತರುಗಳಿಗೆ. ಆ ಥರ ಯಾವ್ಯಾವ ರೋಗ ಬರ್ತದೆ ಆವಾಗ ಯಾವ್ಯಾವ ರೀತಿ ಮಾಡಬೇಕು, ಈ ರೋಗ ಬಂದಿದೆ ಈ ರೀತಿ ಮಾಡು ಅಂತ ಹೇಳ್ತಾ ರೈತರುಗಳಿಗೆ ವಾರಕ್ಕೊಂದ್ಸತಿ ಗೈಡೆನ್ಸ್ ಮಾಡ್ತು. ಈಗ ನೀವು ಬಳಕೆ ಮಾಡ್ತಾ ಇದ್ದಿಲ್ಲ, ಅದು ನಂಜನಗೂಡು ರಸಬಾಳೆನೇ ಆಗ್ಲಿ ಅಥವಾ ಬೇರೆ ಯಾವುದೇ ಬಾಳೆನೇ ಆಗ್ಲಿ, ಈ ರೀತಿ ಸಾವಯವ ಬಳಸಿ ಅಂತ ಹೇಳ್ಕೊತೀರಾ? ನಾನೀಗ ನೇಂದ್ರ ಬಾಳೆ ಒಂದು 10 ಕೆಜಿಯಿಂದ 12 ಕೆಜಿ ಬೆಳೀತಾರೆ. ನಾನು 14 ಕೆಜಿ 16 ಕೆಜಿ ಬೆಳೆದಿದ್ದು ತೋರಿಸಿದ್ದೀನಿ. ಈಗ ಯಾಲಕ್ಕಿ ಬೆಳೆ 16 ಕೆಜಿ ಗಂಟೆ ಬೆಳೆದಿದ್ದೀನಿ ಸಾವಯವದಲ್ಲಿ. ನೀವು ಯಾವುದೇ ಬೆಳೀರಿ ಸಾವಯವದಲ್ಲಿ ಬೆಳೀರಿ, ಭೂಮಿ ಫಲವತ್ತತೆ ಮಾಡಿ ಮಲ್ಚ್ ಮಾಡಿ, ಭೂಮಿಗೆ ಬಿಸಿಲಿಗೆ ಆವಿ ಆರಬಾರ್ದ ರೀತಿ ಮಲ್ಚ್ ಮಾಡ್ಕೊಂಡು ಬೆಳೀರಿ. ನೀವು ಬಾಳೆ ಬೆಳಿಬೇಕಾದ್ರೆ ಒಂದು ಸಾಲಿಗೆ ನೀವು ಯಾವ್ಯಾವ ವಸ್ತುಗಳನ್ನ ತ್ಯಾಜ್ಯ ವಸ್ತು ಹಾಕಿ ಮುಚ್ಚು ಮಡಗಿದ್ರೆ ತ್ಯಾವ ಹಿಡಿದಿಟ್ಕತ್ತದೆ. ಮತ್ತೆ ನಾವು ಯಾವ ರೀತಿ ಮಲ್ಚ್ ಮಾಡ್ಕೊತೀವಿ ಅದ್ರ ಮೇಲೆ ಭೂಮಿ ಫಲವತ್ತತೆ ಹೆಚ್ಚಾಗುತ್ತೆ, ಕೀಟನಾಶಕಗಳನ್ನ ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಸರ್, ಒಂದು ಸಣ್ಣ ಲೆಕ್ಕಾಚಾರ ಹೇಳ್ಬೋದಾ? 1 ಎಕರೆಯಲ್ಲಿ ಒಬ್ಬ ರೈತ ಸಾವಯವದಲ್ಲಿ ಬೆಳೆದ್ರೆ ಅವನ್ ಎಷ್ಟು ನಿರೀಕ್ಷೆ ಮಾಡ್ಬೋದು? ಕೆಲವರು ಹೇಳ್ತಾರೆ ಆದಾಯ ಬರೋದಿಲ್ಲ ಸಾವಯವದಲ್ಲಿ ಬೆಳೆದ್ರೆ ಅಂತ. ಸೊ ಇದಕ್ಕೆ ತಾವೇನ್ ಹೇಳ್ತೀರಾ? ನೋಡಿ, ರೈತ ಅಂದಮೇಲೆ ಒಂದು ಉಪಕಸುಬು ಬೇಕೇ ಬೇಕು. ಯಾಕೆ ಅಂದರೆ ಇವತ್ತು ಬರೀ ಊಟ ಮಾಡ್ಕೊಂಡು ನಾವು ಬೆಳೆದಂಥ ಬೆಳೆನ ತಿನ್ಕೊಂಡು ಇರ್ತಕ್ಕಂಥದ್ದಲ್ಲ. ಇವತ್ತು ಮೊಬೈಲ್ ಬೇಕು, ಟಿ ವಿ ಬೇಕು, ಮನೇಲಿ ಪ್ರತಿಯೊಂದು ದಿನನಿತ್ಯ ಖರ್ಚಿರ್ತದೆ. ಅದರಿಂದ 1 ಎಕರೆಯಲ್ಲಿ ಬೆಳೆಯುವ ಒಬ್ಬ ರೈತ ಉಪಕಸುಬು ಅಂತ ಬೇಕು. ಉಪಕಸುಬು ಅಂದರೆ 1 ಎಕರೆಯಲ್ಲಿ 10 ಗುಂಟೆನ ಮೀಸಲಿಡಬೇಕು ಅದಕ್ಕೆ ಉಪಕಸುಬಿಗೆ. ಉಪಕಸುಬು ಅಂದರೆ ಹಸು ಸಾಕಾಣಿಕೆ ಮಾಡು, ಅದು ಅದ್ರಲ್ಲಿ ಬರ್ತಕ್ಕಂಥ ಲಾಭ. ಹಸು ಸಾಕಾಣಿಕೆ ಮಾಡು ಅಂದರೆ ನಾಟಿ ಹಸು ನಮಗೆ ಗಂಜಲ ಮತ್ತು ಸಗಣಿಗೆ ಬೇಕು. ಈ ಬೇರೆ ಬೀಡಸ ಕಟ್ಟಿದ್ರೆ ಅದು ಒಂದು ದಿನಕ್ಕೆ 4 ಲೀಟ್ರ್ 4ರಿಂದ 6 ಲೀಟ್ರ್ 10 ಲೀಟ್ರ್ ಗಂಟ ಕರೀತದೆ. ಅದನ್ನ 2 ದಿವಸ ಮಡಗಿದ್ರೆ ಸಾಕು. 2 ದಿವಸ ಮಡಗಿದ್ರೆ ನಿಮಗೆ 10 ಲೀಟ್ರ್ ಅಂದ್ರೆ ದಿನ ನಿಮಗೆ 20 ಲೀಟ್ರ್ ಆಯ್ತು. 5 ಲೀಟ್ರ್ ಹಸು ಕರಿತಾ 20 ಲೀಟ್ರ್ ಹಾಲು ಶೇಖರಣೆ ಮಾಡಿದ್ರೆ ನಿಮಗೆ 24,000 ರೂಪಾಯಿ ಬರುತ್ತೆ ಒಂದು ತಿಂಗಳಿಗೆ. 2 ದಿವಸ ಮಡಗಿದ್ರೆ 20,000 ರೂಪಾಯಿ ಮಿನಿಮಮ್ ಬರ್ತದೆ. ಅದು 10 ಗುಂಟೆ ಮೀಸಲು ಮಡಗಿ ನೀವು ಸಾವಯವದಲ್ಲೇ ನಾವು ಕೃಷಿ ಮಾಡ್ತೀನಿ ಅಂತ ಹೋದ್ರೆ ನೀವು ಸುತ್ತ ತೆಂಗಿನ ಮರ ಹಾಕಿ 27 ತೆಂಗಿನ ಮರ ಬರುತ್ತೆ, ಅದ್ರ ಮಧ್ಯೆ ಬಾಳೆ ಹಾಕಿ, ಅದಕ್ಕೇನು ಜಾಗ ಬೇಕಿಲ್ಲ. ಬಾರ್ಡಲ್ ಹಾಕೋವಂತೆ ಅದು. ನೀವು 1 ಎಕರೆ ಜಮೀನು 43,560 ಅಡಿ ಬರ್ತದೆ. ಆ ಜಾಗದಲ್ಲಿ 5 ಅಡಿ ಅಂತರ ಬಿಟ್ಟು ಇವು ಸುತ್ತ ತೆಂಗು ಹಾಕಿ ಒಂದು 5 ವರ್ಷ ತಡ್ಕೊಳ್ಳಿ. ತೆಂಗು 1 ವರ್ಷಕ್ಕೆ ನಿಮಗೆ 3,000 ಕೊಡುತ್ತೆ ಒಂದು ಮರ. ಅದು 27 ಮರ ಹಿಡಿತದೆ ಒಂದು ಎಕರೆಯಲ್ಲಿ. 10 ಗುಂಟೆಯಲ್ಲಿ ನೀವು ಹಸು ಸಾಕಾಣಿಕೆ ಮಾಡಿ ಬ್ಯಾಡ, ಕುರಿ ಸಾಕಾಣಿಕೆ ಮಾಡಿ ಬ್ಯಾಡಿ, ನೀವು ರೇಷ್ಮೆಗೆ ಹೋಗಿ ಮೇಕೆಗೆ ಹೋಗಿ ಯಾವ್ದಾದ್ರು ಒಂದು ಉಪಕಸುಬು ಮಾಡ್ಲೇಬೇಕು ರೈತ. 1 ಎಕರೆಯಲ್ಲಿ ಆರಾಮ್ ಜೀವನ ಮಾಡ್ಬೋದು. ಬಾಳೆನಾರಾಗ್ಲಿ ಏನಾರಾಗ್ಲಿ ಸಾವಯವದಲ್ಲಿ ಈ ತರದ್ದು ಉಪಕಸುಬು ಮಾಡ್ಕೊಂಡ್ರೆ ಒಬ್ಬ ಲವಲವಿಕೆಯಿಂದ ಒಂದು ಸಂಸಾರ ಸಾಕಕ್ಕೆ ಎಲ್ಲೂ ಹೋಗ್ಬೇಕಾಗಿಲ್ಲ. 1 ಎಕರೆ ಸಾಕು. ಈಗ 1 ಎಕರೆಯಲ್ಲಿ ನಿಮ್ಗೆ 20 ಅಡಿ 100 ಅಡಿ ಬರ್ತದೆ ಒಂದ್ ಕಡೆ 10 ಗುಂಟೆ ಜಾಗದಲ್ಲಿ. ಅದರಲ್ಲಿ 10 ಕೋಳಿ ಸಾಕಾಣಿಕೆ ಮಾಡಿದ್ರೆ, ಬೈಲರ್ ಕೋಳಿ ಅಂತ ಬಿಡಿಸ್ಕೊಂಡ್ರೆ 45 ದಿನಕ್ಕೆ ಅವ ಕಟಿಂಗ್ ಮಾಡ್ಕೊಳ್ಳೋ ಅಷ್ಟು ಬಂದ್ಬಿಡ್ತದೆ.
ಅವನು ಅಲ್ಲಿಗೆ ನಾವು 3,000 ಚಿಲ್ಲರೆ ಕೋಳಿ ಬರ್ತದೆ. ಅದು 45 ದಿನಕ್ಕೆ ನಮಗೆ 80ರಿಂದ 1 ಲಕ್ಷ ರೂಪಾಯಿ ಲಾಭ ತಂದು ಕೊಡ್ತದೆ. ನಾವೇನು ಮಾಡೋಂಗಿಲ್ಲ, ಅದಕ್ಕೆ ಮೇವು ಹಾಕೋದು ಎಲ್ಲ ಅವರೇ ಕೊಡ್ತಾರೆ, ಮರಿ ಕೊಡ್ತಾರೆ, ಮೇವು ಕೊಡ್ತಾರೆ, ಫೀಡ್ ಕೊಡ್ತಾರೆ, ಔಷಧಿ ಕೊಡ್ತಾರೆ. ನಾವು ಅದನ್ನ ನಿರ್ವಹಣೆ ಮಾಡ್ಕೊಂಡು ನೋಡ್ಕೊಳ್ಳೋದು. ಅಷ್ಟಕ್ಕೆ ನಮಗೆ 70ರಿಂದ 80 ಸಾವಿರ ರೂಪಾಯಿ ಸಿಗುತ್ತೆ. 3 ತಿಂಗಳು ಬೆಳಿಗ್ಗೆ 2 ಗಂಟೆ ಟೈಮ್ ಕೆಲಸ, ಸಾಯಂಕಾಲ 2 ಗಂಟೆ ಟೈಮ್ ಕೆಲಸ. ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ, ದುಡ್ಡಿತ್ತು ಅಂದರೆ ಮೇಕೆ ಸಾಕಿ, ಕುರಿ ಸಾಕಿ, ಹಸು ಸಾಕಿ. ದುಡ್ಡಿಲ್ಲ ಅಂದರೆ ಈಗ ಹೋಗಿ, ದುಡ್ಡಿದ್ರೆ ಈಗ ಮಾಡಿ. ಇಳುವರಿ ಲೆಕ್ಕ ಹೇಳೋದಾದ್ರೆ ಸಾವಯವ ಇದ್ರೆ ಸಾವಯವ ಇಳುವರಿಲಿ ನಾನು ಹೇಳೋದು, ಈಗ ನಿಮಗೆ 1 ಎಕರೆಯಲ್ಲಿ ಆರಾಮ್ ಜೀವನ ಮಾಡ್ಬೋದಲ್ಲ. ಒಂದು ಎಕರೆಯಲ್ಲಿ ತಿಂಗಳಿಗೆ 80,000 ರೂಪಾಯಿ ಸಂಪಾದನೆ ಮಾಡ್ಬೋದು. 1 ಎಕರೆಯಲ್ಲಿ ನನಗೆ ಕೊಡಿ, ನಿಮ್ಗೆ ತೋರಿಸ್ಕೊಡ್ತೀನಿ. 1 ಎಕರೆ ಜಮೀನು ಕೊಟ್ಟರೆ ನಾನು ನಿಮಗೆ ಈ ರೀತಿ ಮಾಡ್ಕೊಳ್ಳಿ, ಈ ರೀತಿ ನಿಮಗೆ ಲಾಭದಾಯ ಕಾಣುತ್ತೆ ಅಂತ ಹೇಳ್ತಿದ್ದೀನಿ. ಈಗ ಮಾಡಿದ್ದೀನಿ ನೋಡಿ, ನಾನು ಮಾಡದೆ ಹೇಳಕ್ಕಾಗಲ್ವಲ್ಲ. ನೀವೇನೇನ್ ಮಾಡ್ಕೊಂಡಿದ್ದೀರಿ ಸರ್ ನಂಜನಗೂಡು ರಸಬಾಳೆ ಜೊತೆಗೆ? ನಂಜನಗೂಡು ರಸಬಾಳೆ ಜೊತೆಗೆ ನೋಡಿ, ಆ ಪಕ್ಕದಲ್ಲಿ ಕೋಳಿ ಇದೆ, ಕೋಳಿ ಫಾರಂ ಇದೆ. 3,000 ಚಿಲ್ಲರೆ ಕೋಳಿ, 1 ಎಕರೆ ಜಾಗದಲ್ಲಿ 3,000 ಕೋಳಿ ಬಿಡ್ಬೋದು. 3,000 ಕೋಳಿ ಬಿಟ್ರೆ 80,000 ರೂಪಾಯಿ ಸಿಗುತ್ತೆ 45 ದಿನಕ್ಕೆ ನಮಗೆ. ನಾವು ಅದಕ್ಕೆ ಫೀಡು ಕಂಪ್ಲೇಂಟ್ ತಂದು ಕೊಡ್ತಾರೆ, ಮರಿನೂ ಅವರೇ ತಂದು ಕೊಡ್ತಾರೆ. ನಮ್ಗೆ 80,000 ರೂಪಾಯಿ ಸಿಗುತ್ತೆ. ಅದನ್ನು ಬೆಳಿಗ್ಗೆ 2 ಗಂಟೆ ಟೈಮು, ಸಂಜೆ 2 ಗಂಟೆ ಟೈಮ್ ನೋಡ್ಕೊಳ್ಳೋದು. ಶೆಡ್ಡು ನಮ್ಮದು ಅಷ್ಟೇ, ನೀರು ನಮ್ಮದು. ಸರ್ ನಾನು ಆಗ್ಲೇ ನಿಮ್ಗೆ ಕೇಳ್ತಾ ಇದ್ದಿದ್ದು, ಈ ಸಾವಯವದಿಂದ ಮಾಡಿದ್ರೆ ಇಳುವರಿ ಕಡಿಮೆ ಬರುತ್ತೆ, ಕೆಮಿಕಲ್ ಇಂದ ಬರಲ್ಲ ಅಂತ ಕೇಳ್ತಾರೆ. ಸೊ ಅದಕ್ಕೇನು ಹೇಳ್ತೀರಾ? ಸರಿ ಸರ್, ಸಾವಯವದಿಂದ ಬೆಳೆದ್ರೆ ಇಳುವರಿ ಕಮ್ಮಿ ಬರ್ತದೆ ನಿಜ. ನೀ ರಾಸಾಯನಿಕ ಹೋಗಿದ್ದೆ ಅಲ್ಲಪ್ಪ, ಭೂಮಿ ತೀರ್ಸ್ಬಿಟ್ಟಿದೆ. ಸಾವಯವ ಕನ್ವರ್ಟ್ ಆಗ್ಬೇಕಾದ್ರೆ ನಿಮಗೆ 120 ದಿನ ಬೇಕು. ನಿನ್ನ ಭೂಮಿ ನಾನು ಹೇಳಿದ ಥರ ಮಲ್ಚ್ ಮಾಡಬೇಕು. 45 ದಿನ 2 ಮಲ್ಚ್ ಮಾಡು. ನಿನ್ನ ಭೂಮಿಗೆ ದ್ವಿದಳ ಧಾನ್ಯಗಳು ಬಿತ್ತು ಹೆಚ್ಚಿಗೆ 40 ಕೆಜಿಯಿಂದ 30 ಕೆಜಿಯಿಂದ 40 ಕೆಜಿ ದ್ವಿದಳ ಧಾನ್ಯಗಳು ಬಿಟ್ಟು 4 ಅಡಿ ಎತ್ತರ ಬೆಳೀತದಲ್ಲ, ಅದನ್ನ ಮಲ್ಚ್ ಮಾಡಿದ್ರೆ ಪುನಃ ಇನ್ನೊಂದು ಸಾರಿ ಮಲ್ಚ್ ಮಾಡು. ನಿನ್ನ ಭೂಮಿ ಸಾವಯವ ಕನ್ವರ್ಟ್ ಮಾಡ್ಕ. ರಾಸಾಯನಿಕ ಮುಕ್ತ ಮಾಡ್ಬೇಕಾದ್ರೆ ನಿನ್ನ ಭೂಮಿಗೆ 2 ಸಾರಿ ಮಲ್ಚ್ ಮಾಡಲೇಬೇಕು. ಸುಧಾರಿತ ತಿಪ್ಪೆ ಮಾಡು. ಸುಧಾರಿತ ತಿಪ್ಪೆ ಅಂದ್ರೆ ಟೈಕೋಡರ್ಮ ಸೂಡೋಮೋನಾಸ್ ಹಾಕಿ ಗೊಬ್ಬರಕ್ಕೆ ಕಲಸಿ ಮಡಗಿ 1-2 ಸಾರಿ ಅದನ್ನ ತಿಪ್ಪೆನ ಭಾಗ ಮಾಡಿದ್ರೆ ಅಲ್ಲಿ ಇರ್ತಕ್ಕಂಥ ಈಟ್ ಓಟ ಐತೆ. ಆಗ ಸೂಕ್ಷ್ಮಾಣು ಜೀವಾಣುಗಳು ಅಲ್ಲಿ ಉತ್ಪನ್ನ ಜಾಸ್ತಿ ಐತೆ. ಆಗ ಕನ್ವರ್ಟ್ ಮಾಡ್ಕೋಬಹುದು, ನೀವು ಸಾವಯವ ಕನ್ವರ್ಟ್ ಮಾಡ್ಕೋಬಹುದಲ್ಲ ಭೂಮಿನ. ಈಗ ತಾವು ಸಾವಯವದಿಂದ ಎಷ್ಟು ಆದಾಯ ತೆಗೆದ್ರಿ? ನಾನು ಒಟ್ಟಿಗೆ ಒಂದು ವರ್ಷಕ್ಕೆ 10 ಲಕ್ಷ ರೂಪಾಯಿ ಆದಾಯ ತೆಗಿತೀನಿ ನನ್ನ ಭೂಮಿಲಿ. ಕೋಳಿ ಫಾರಮ್ 2 ಲಕ್ಷ ಸಿಗುತ್ತೆ, ತೆಂಗಿನ ಮರದ 2 ಲಕ್ಷ ಸಿಗುತ್ತೆ. ಇನ್ನು ಈ ಥರ ನನಗೆ ಖರ್ಚು ಕಳೆದು 6 ಲಕ್ಷ ಸಿಗುತ್ತೆ. ಬಾಳೆಯಿಂದ ಸಾವಯವದಲ್ಲಿ ಬಾಳೆಯಿಂದ 1 ಎಕರೆಗೆ 3ರಿಂದ 4 ಲಕ್ಷ ಪಕ್ಕ ಸಿಗುತ್ತೆ ನನಗೆ, ಖರ್ಚೆಲ್ಲ ತೆಗೆದು. ಸೊ ಒಟ್ಟಾರೆ ರೈತರಿಗೆ ಏನ್ ಹೇಳ್ತೀರಾ? ರೈತರಿಗೆ ನೀವು ಸಾವಯವ ಕನ್ವರ್ಟ್ ಮಾಡ್ಕೊಂಡ್ರೆ ಭೂಮಿ ಉಳಿತದೆ. ಆಮೇಲೆ ನೀವು ಯಾರ ಹತ್ರನೂ ಏನು ಕೈ ಚಾಚಕ್ ಹೋಗಿಲ್ಲ, ಔಷಧಿ ತರಕ್ ಹೋಗಬಾರ್ದು, ಬೀಜ ತರಕ್ ಹೋಗಬಾರ್ದು. ನಮ್ಮಲ್ಲಿ ಇರ್ತಕ್ಕಂಥ ಗೆಡ್ಡೆನೇ ಹಾಕಬೇಕು. ನೀವು ಟಿಶ್ಯೂ ಕಲ್ಚರ್ಗೆ ಹೋಗ್ಬಾರ್ದು. ಟಿಶ್ಯೂ ಕಲ್ಚರ್ಗೆ ನೀವೇನಾದ್ರು ಹೋದ್ರೆ ಅವ್ರು ಹೆಂಗೆ ಹೇಳ್ತಾರೆ ಔಷಧಿ ಅಂಗಡಿಯವರು ಹಂಗೆ ಗೊಬ್ಬರ ತೆಗಿಬೇಕು. ಆ ಟಿಶ್ಯೂ ಕಲ್ಚರು ಒಂದ್ಸರಿ ಅವ್ರ ಗೊಬ್ಬರ ಹಾಕಿದಾಗ ಚೆನ್ನಾಗಿ ಕಾಣುತ್ತದೆ, ಅವ್ರ ಗೊಬ್ಬರ ಬಿಟ್ಟಾಗ ಚೆನ್ನಾಗಿ ಕಾಣಲ್ಲ. ಪುನಃ ಔಷಧಿ ಹೋಗು ಅಂತಾರೆ, ಔಷಧಿ ತರಕ್ ಹೋಗ್ಬೇಕು ಪುನಃ ನೀವು ಅವ್ರ ಹತ್ರ. ಆ ಥರ ಏನು ಮಾಡಕ್ ಹೋಗ್ಬೇಡಿ. ನಮ್ಮ ಇರ್ತಕ್ಕಂಥ ಗೆಡ್ಡೆನೆ ನೀವು ಹಾಕೊಳ್ಳಿ. ನಮ್ಮ ಬಾಳೆಯಲ್ಲಿ ಬರ್ತಕ್ಕಂಥ ಗೆಡ್ಡೆನೆ ಹಾಕೊಂಡು ಬೆಳೆಯೋದು. ಮಂಗನಿಂದ ಮಾನವನ ಆದವ ನಾವು. ಗೆಡ್ಡೆ ಬಾಳೆ ಮೊದ್ಲೇ ಎಲ್ಲಿ ಟಿಸಿಕಲ್ಚರ್ ಇರ್ಲಿಲ್ಲ. ಗೆಡ್ಡೆಯಿಂದನೇ ಅವ್ರು ತಗೊಂಡೋಗಿ ಅವ್ರು 1 ಗೆಡ್ಡೆ ತಗೋದ್ರೆ 106 ಟಿಸಿಕಲ್ಚರ್ ಮಾಡ್ತಾರೆ. ಅಲ್ಲಿ ಹೋಗಿ ಕಾಸು ಕೊಟ್ಟು ಅವು ಮಾಡೋ ಗೆಡ್ಡೆನ ನಾವು ತಗೊಬಂದು ಯಾಕೆ ಹಾಕಬೇಕು? ನಮ್ಮಲ್ಲಿ ರೈತರು ಯಾರು ಬೆಳೆದಿರ್ತಾರೆ ಅವ್ರ ಹತ್ರ ಗೆಡ್ಡೆ ತಗೊಂಡು ಹಾಕೊಳ್ಳಿ. ಅಲ್ಲಿ 20 ರೂಪಾಯಿ 30 ರೂಪಾಯಿ ಕೊಡೋದ, ಅದು 20-30 ರೂಪಾಯಿಗೆ ದನ ಗೊಬ್ಬರ ತಗೊಂಡು ರೂಢಿ ಒಂದೊಂದು ಗೆಡ್ಡೆಗೆ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಇಷ್ಟ ತನಕ ನಂಜನಗೂಡು ರಸಬಾಳೆ ಹಾಗೆ ಸಾವಯವ ಸಿಂಪಡಣೆಗಳೇನಿದೆ, ಹೇಗೆ ಬೆಳಿಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ. ತುಂಬು ಹೃದಯದ ಧನ್ಯವಾದಗಳು ಸರ್. ಒಳ್ಳೆ ನಮಸ್ಕಾರ.